Good morning, student. Myself Shweta, chemistry lecturer and as well as a principal in Vijay Chaitanya PU College, Coimbatore, Mysore. So, ivattige now start ಮಾಡೋಣ. Science ಅಲ್ಲಿ it is the one of the part. We already know that science ಅಲ್ಲಿ ನಿಮಗೆ SSLC li 3 ಇದಿರುತ್ತೆ, ಪಾರ್ಟ್ಸ್ ಇರುತ್ತೆ. 3 part means including ಆಗಿರುತ್ತೆ. ಯಾವ ವಿಷಯ ಇನ್ಕ್ಲೂಡ್ ಆಗಿರುತ್ತೆ, ದಟ್ ಈಸ್ ಬಯಾಲಜಿ, ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್. ಬಯಾಲಜಿ, ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ ಸಬ್ಜೆಕ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇನ್ ದ್ಯಾಟ್ ಇವಾಗ ನಾವು ಡಿಸ್ಕಸ್ ಮಾಡೋಣ ಬೇಸ್ಡ್ ಆನ್ ದ ಒನ್ ಆಫ್ ದ ಪಾರ್ಟ್ ಇನ್ ಸೈನ್ಸ್, ದಟ್ ಈಸ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಅನ್ನೋ ಒಂದು ಸಬ್ಜೆಕ್ಟ್ನಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ವಾಟ್ ಆರ್ ಆಲ್ ದ ಕ್ವಶನ್ಸ್ ವಿಲ್ ಕಮ್ ಇನ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿಲಿ ಯಾವ್ಯಾವ ಕ್ವಶನ್ಸ್ ನಿಮಗೆ ಈ ಸೈನ್ಸ್ ಎಕ್ಸಾಮಲ್ಲಿ ಸೈನ್ಸ್ ರಿಲೇಟೆಡ್ ಆಗಿರೋಂಥ ಸೈನ್ಸಲ್ಲಿ ಕೆಮಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ಯಾವ್ದಾದ್ರು ಬರುತ್ತೆ. ಸೊ ಈ ಕೆಮಿಸ್ಟ್ರಿ ರಿಲೇಟೆಡ್ ಕ್ವಶನ್ಸಲ್ಲಿ ನಿಮಗೆ ಗೊತ್ತಿರೋ ಹಾಗೆ ದೇರ್ ಆರ್ 5 ಟಾಪಿಕ್ಸ್ ಇದೆ ನಿಮಗೆ. ಇನ್ ದ್ಯಾಟ್ 5 ಟಾಪಿಕ್ಸಲ್ಲಿ ಎಷ್ಟು ಕ್ವಶನ್ಸು ನಿಮಗೆ ಈಗ ಪ್ರೀವಿಯಸ್ 5 ಇಯರ್ಸ್ ಇನ್ಕ್ಲೂಡಿಂಗ್ 10 ಇಯರ್ಸ್ ಕ್ವಶನ್ ಪೇಪರ್ಸಲ್ಲಿ ಯಾವ್ಯಾವ ಕ್ವಶನ್ಸು ಯಾವ್ಯಾವ ರೀತಿ ಕೇಳಿದ್ದಾರೆ ಅದನ್ನು ಟಾಪಿಕ್ ವೈಸು ನಾವು ಡಿಸ್ಕಸ್ ಮಾಡೋಣ. ಸೊ ಟಾಪಿಕ್ ವೈಸ್ ಡಿಸ್ಕಸ್ ಮಾಡಿದಾಗ ನಿಮಗೆ ಆ ಸೆಟ್ ಆಫ್ ಆ ಟಾಪಿಕಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಅಪಿಯರ್ ಆಗುತ್ತೆ, ಆ ಕ್ವಶನ್ಸ್ನ ನಾವು ಹೇಗೆ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು, ಈಸಿಯಾಗಿ ಅದನ್ನು ನಾವು ಸಾಲ್ವ್ ಮಾಡ್ಬೋದು. ಹಾಗಾದರೆ ಯಾವ ಥರ ಟ್ರಿಕ್ಸ್ ನಮಗೆ ಗೊತ್ತಿರಬೇಕು. ದೆನ್ ಎಷ್ಟು ಬರೆದ್ರೆ ಸಫಿಷಿಯೆಂಟ್, ಎಷ್ಟು ಬರೆದ್ರೆ ನಮಗೆ ಮಾರ್ಕ್ಸ್ ಸಿಗುತ್ತೆ, ಯಾವ ಕ್ವಶನ್ನು ಎಷ್ಟು ವೇಟೇಜ್ ಇದೆ, ಅದು ಎಷ್ಟು ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಅನ್ನೋದು ನಿಮಗೆ ನಾನಿವತ್ತು ಹೇಳ್ತೀನಿ. ಸೊ ಇವತ್ತು ಬಂದು ನಾನು ಈಗ ತಾನೇ ಹೇಳಿದೆ. ಸೊ ವಿ ವಿಲ್ ಡಿಸ್ಕಸ್ ಬೇಸ್ಡ್ ಆನ್ ದ ಟಾಪಿಕ್ಸ್ ವಾಟ್ ಆರ್ ಆಲ್ ದೇರ್ ಇನ್ ದ ಕೆಮಿಸ್ಟ್ರಿ ಇನ್ ಸೈನ್ಸ್. ಅದರಲ್ಲಿ ಕೆಮಿಸ್ಟ್ರಿಲಿ ಎಷ್ಟು ಟಾಪಿಕ್ಸ್ ಇದೆ, 5 ಟಾಪಿಕ್ಸಲ್ಲಿ ಈಗ ಒಂದೊಂದು ಟಾಪಿಕ್ ಅಲ್ಲೂ ಬರೋಂಥ ಕ್ವಶನ್ಸ್ನ ನಾವು ಸಪ್ರೇಟ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಸೊ ಇವತ್ತಿಗೆ ನಾವು ಡಿಸ್ಕಸ್ ಮಾಡಬೇಕಾಗಿರೋಂಥ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಈಸ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್. ಯಾವುದದು ಇಂಪಾರ್ಟೆಂಟ್ ಚಾಪ್ಟರ್ ಇದು ಮಕ್ಕಳ. ಸೊ ಈ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸು ಸಮ್ ಆಫ್ ಇಟ್ ಇಸ್ ಲೈಕ್ ಅ ಫೌಂಡೇಶನ್ ಇದ್ದಂಗೆ. ನೀವು ಏನು ಇಲ್ಲಿ ಕಲಿತೀರಾ, ಯಾವುದು ನೀವು ಹೈಸ್ಕೂಲಲ್ಲಿ ಕಲ್ತಿರ್ತೀರಾ, ಇಟ್ ವಿಲ್ ಕ್ಯಾರಿ ಓವರ್ ಟು ಯುವರ್ PU. ಯಾರು ಸೈನ್ಸ್ ತಗೋಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಅದೇ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಬೇಸ್ಡ್ ಆನ್ ದಿಸ್ ಇದನ್ನೇ ಬೇಸ್ ಆಗಿ ನೀವು ಎಷ್ಟೊಂದು ಪಾಠಗಳನ್ನ ನೀವು ಡೀಲ್ ಮಾಡ್ತೀರಾ ಇಫ್ ಯು ಕಮ್ ಟು ಆಫ್ಟರ್ ಯು ಕಮ್ ಟು PUC ಬಂದಾಗ. ಸೊ ಇಲ್ಲಿ ಇವತ್ತಿಗೆ ನಾವು ಡಿಸ್ಕಸ್ ಮಾಡೋಣ ದಟ್ ಈಸ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್. ಸೊ ಈ ಚಾಪ್ಟರಲ್ಲಿ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ ಚಾಪ್ಟರಲ್ಲಿ ಯಾವ್ಯಾವ ಕ್ವಶನ್ಸು, 1 ಮಾರ್ಕ್ಸಲ್ಲಿ ಯಾವುದು, 2 ಮಾರ್ಕ್ಸಲ್ಲಿ ಯಾವ ಥರ ಬರುತ್ತೆ, 3 ಮಾರ್ಕ್ಸಲ್ಲಿ ಯಾವ ಥರ ಬರುತ್ತೆ, ದೆನ್ ಅದನ್ನು ಹೇಗೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೀವೆಲ್ಲ ತುಂಬ ಫೆಮಿಲಿಯರ್ ಆಗಿದ್ದೀರಾ ಮಕ್ಕಳ. ಆ ಟಾಪಿಕ್ಸ್ ವೈಸಲ್ಲಿ ತುಂಬ ತಿಳ್ಕೊಂಡಿದ್ದೀರಾ, ಯಾಕಂದರೆ ಆಲ್ರೆಡಿ ನಿಮ್ಮ ಟೀಚರ್ಸ್ ಎಲ್ಲ ಟೀಚ್ ಮಾಡಿರ್ತಾರೆ, ಅದ್ರ ಬಗ್ಗೆ ಎಲ್ಲ ವಿಷಯ ಎಲ್ಲ ತಿಳ್ಕೊಂಡಿದ್ದೀರಾ. ಸೊ ಈಗ ನಾವಿವಾಗ ಬ್ರೀಫ್ ಆಗಿ ಆ ಇರೋಂಥ ಕ್ವಶನ್ಸ್ನ ಹೇಗೆ ನಾವು ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಓಕೆ, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್. ಸೊ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸಲ್ಲಿ ನೀವು ವಾಟ್ ಆರ್ ಆಲ್ ದ ಥಿಂಗ್ಸ್ ವಿಲ್ ಕಮ್ ಇನ್ ದ ಚಾಪ್ಟರ್. ಆ ಚಾಪ್ಟರಲ್ಲಿ ಏನೇನು ಬರುತ್ತೆ ಅನ್ನೋದು ನಿಮ್ಗೊಂದು ಐಡಿಯಾ ಇರಬೇಕು. ಮೀನ್ಸ್ ಒಂದು ಮ್ಯಾಪ್ ಥರ ಏನೇನು ಬರುತ್ತೆ ಆ ಚಾಪ್ಟರಲ್ಲಿ, ಏನೇನು ಕ್ವಶನ್ಸ್ ಇರುತ್ತೆ ಆಲ್ರೆಡಿ ನಿಮ್ಮ ಟೀಚರ್ಸ್ ಹೇಳಿರ್ತಾರೆ. ಬಟ್ ಈ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಅಂದ ತಕ್ಷಣ ಆ ಚಾಪ್ಟರಲ್ಲಿ ಏನೇನು ನಿಮಗೆ ವಿಷಯಗಳಿದೆ, ಏನೇನು ವಿಷಯಗಳು ನಾವು ತಿಳ್ಕೊಬೇಕಾಗುತ್ತೆ, ವಾಟ್ ಆರ್ ಆಲ್ ದ ಥಿಂಗ್ಸ್ ವಿ ಹ್ಯಾವ್ ಟು ಲರ್ನ್ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರಲ್ಲಿ ನಾವು ಏನೇನು ಕಲಿಬೇಕಾಗಿರೋದು, ಏನು ಕಲ್ತಿದ್ದೀರಾ. ಸೊ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸಲ್ಲಿ ನಾವು ಹೇಳ್ತಾ ಇದ್ದೀವಿ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಅಂತ. ಸೊ ಇನ್ ದಿಸ್ ಚಾಪ್ಟರ್ ವಿ ಮೇನ್ಲಿ ಡಿಸ್ಕಸ್ ಅಬೌಟ್ ದ ಕಾರ್ಬನ್ ರಿಲೇಟೆಡ್ ನಾವು ಇದನ್ನು ಡೀಲ್ ಮಾಡ್ತೀವಿ. ಸೊ ಏನೇನು ಇದನ್ನು ಈ ಚಾಪ್ಟರಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ಒಂದು ಬ್ರೀಫ್ ಆಗಿ ಹೇಳ್ತೀನಿ ನಾನು. ಸೊ ಇನ್ ದಿಸ್ ಚಾಪ್ಟರ್ ವಿ ಮೇನ್ಲಿ come to know that the bonds, mainly what about its the carbon, how the carbon will form the bond with form the compounds with another atom ಜೊತೆ ಫಾರ್ಮ್ ಆಗಿ ಹೇಗೆ ಕಾಂಪೌಂಡ್ಗಳ ಫಾರ್ಮೇಷನ್ ಆಗುತ್ತೆ. ಕಾರ್ಬನ್ ಅನ್ನೋ ಒಂದು ಆಟಮ್ ಇಂದ ಇನ್ನೊಂದು ಆಟಮ್ಗೆ ಹೇಗೆ ಬಾಂಡ್ ಫಾರ್ಮ್ ಆಗಿ ನಮಗೆ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಹೇಗೆ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ, ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡ್ಬೋದು, ಎಲೆಕ್ಟ್ರಾನ್ಸ್ನ ಶೇರ್ ಮಾಡ್ಬೋದು, ಹೌದಲ್ವಾ. ಸೊ ಹಾಗಾದರೆ ಇದರಲ್ಲಿ ನಾವು ವಿ ಕಮ್ ಟು ಡಿಸ್ಕಸ್ ಬಟ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಈಸ್ ದಟ್
ದ ಬಾಂಡ್ ಫಾರ್ಮೇಷನ್. ಅಲ್ಲಿ ಬಾಂಡ್ ಫಾರ್ಮೇಷನ್ ಹೋಗ್ಕಿಂತ ಮುಂಚೆ ನಾವಲ್ಲಿ ವಿ ಕಮ್ ಟು ನೋ ದ್ಯಾಟ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್, ಕಾರ್ಬನ್ ಗೊತ್ತಿದೆ, ಅದು ಟೆಟ್ರಾವೇಲೆನ್ಸಿ ಸ್ಯಾಟಿಸ್ಫೈ ಮಾಡಬೇಕು. ಸೊ ಅದ್ರದ್ದು ವರ್ಸಟೈಲಿಟಿ ಏನು ಅಂತ ತಿಳ್ಕೊಂಡಿರ್ತೀವಿ. ಕಾರ್ಬನ್ ಅಂಡ್ ಇಟ್ಸ್ ಕಾರ್ಬನ್ದು ವಾಟ್ ಆರ್ ದ ಯೂಸಸ್ ಅಂತ ತಿಳ್ಕೊಂಡಿರ್ತೀವಿ. ದೆನ್ ಕಾರ್ಬನಲ್ಲಿ ಬಂದ ತಕ್ಷಣನೇ ಈಗ ತಾನೇ ಹೇಳಿದೆ ನಾನು ಬಾಂಡ್ಗಳು ನಮಗೆ. ಸೊ ಇಲ್ಲಿ ನಮಗೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಹೆಂಗೆ ಫಾರ್ಮೇಷನ್ ಆಗುತ್ತೆ, ಹೌ ದ ಬಾಂಡ್ ವಿಲ್ ಫಾರ್ಮ್, ಸೊ ವೆದರ್ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಆರ್ ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್. ಸೊ ದಟ್ ವಿ ಕಾಲ್ಡ್ as an ionic bond or covalent bond. Ionic or covalent bond formation ಹೇಗಾಗುತ್ತೆ ಇಲ್ಲಿ ನಾವು ತಿಳ್ಕೊತೀವಿ. Then what about its melting point, what about its boiling point ಹೇಗಾಗುತ್ತೆ, ಚಾರ್ಜಸ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, whether they conduct electricity or not, ಅದನ್ನು ನಾವು ಇಲ್ಲಿ ತಿಳ್ಕೊತೀವಿ ಚಾಪ್ಟರ್ ಅಲ್ಲಿ. Then we come to this carbon and its compounds and the formation of the first family, that is a methane ಅಂತ ಕರಿತೀವಿ. Means due to a covalent bond formation due to the covalent bond formation, carbon will share the electrons with the hydrogen. The formation of what? The formation of what? 8 tetravalency. So now the formation of CH4, the methane family, CH4. So in that we come to know that whether it is an the carbon is 2, we call it as an ether. Carbon is, for example, C2, H6, C3, H8. So here the number of carbons, how many carbons are present, based on that we are giving a name. So if it is only one carbon having 4 hydrogen, we call it as a meth, eth, prop, but, pent, x. So goes on running, right? So you already know this. ಇದೆಲ್ಲ ನಿಮಗೆ ಗೊತ್ತಿದೆ ಹೇಗೆ ಫಾರ್ಮೇಷನ್, ಸೊ ಹೇಗೆ ಬಾಂಡ್ ಫಾರ್ಮೇಷನ್ ಆಗಿ ಆಗುತ್ತೆ. ಸೊ ಮೀಥೇನ್ ಅಂತ ಹೇಳ್ತೀವಿ. ಸೊ ಹಿಯರ್ we discuss in the chapter means hydrocarbons. Means based on what? Mainly discuss about the hydrogen and the carbon, where the compounds contain only hydrogen and carbon, we call it as hydrocarbons. In hydrocarbons there are two. They are classified in hydrocarbons: saturated and unsaturated hydrocarbons. In this hydrocarbon, again saturated and unsaturated. Saturated and unsaturated hydrocarbons. So saturated means having where the carbon having a single bond. Here the carbon having double bond and triple bond. Single bond, a double bond and triple bond. If it is having single bond, we call it ends with A. It is having unsaturated E and I. So this family we totally call as an alkanes. We call it as an alkanes. Why we call alkanes means alkanes. So alkanes, alkane family, we totally call as an alkane family. So here alkane means here formation of what? Saturated single bond, we call it as an alkane. If it is a double bond, alkene. Triple bond, alkyne. Triple bond, alkyne. Triple bond, alkyne. So in the again the hydrocarbons classified saturated and unsaturated: alkane, alkene and alkyne. Got it? Single bond, double bond and triple bond. Hydrocarbon classification. And also in this we come to know that how to nomenclate. Means based on here the functional group, their functional groups goes on replacing. The functional group we already means you know that the functional group, if you come across that the functional group start from this substituents, like here the functional group, it may be an aldehyde, it may be an ketones, it may be a carboxylic acid, then it is an alkane or alkene or alkyne, and also the ketones family. So for each that functional group, what we have to go into write adal em baritivi. So how it will end, what about its suffix, what about its prefix, then how to nomenclate the given compound. Nomenclate ಮಾಡೋದು ಹೇಗೆ ಒಂದು compound na using means having the same molecular formula, different structures, we call as an isomers. Same molecular formula irutte, ಅದಕ್ಕೆ different structure irutte, ಅದನ್ನ isomers ಅಂತ ಕರಿತೀವಿ. ಒಂದು ಸ್ಟ್ರಕ್ಚರ್ ನ ಕೊಟ್ಟು ಅದನ್ನ ಹೇಗೆ ನೇಮ್ ಮಾಡಬೇಕು
ನೇಮ್ ಕೊಟ್ಟು ಅದರ ಸ್ಟ್ರಕ್ಚರ್ ನ ಬರೆಯೋದು ಹೇಗೆ ಅದನ್ನು ಕೂಡ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ನಾಮನ್ಕ್ಲೇಚರ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆ ಕಾಂಪೌಂಡ್ ನೇಮ್ ಕೊಟ್ರೆ ಅದನ್ನ ಸ್ಟ್ರಕ್ಚರ್ ಬರೆಯೋದು ಹೇಗೆ, ಸ್ಟ್ರಕ್ಚರ್ ಕೊಟ್ರೆ ಅದರ ನೇಮ್ ನ ಹೇಗೆ ನಾವು ಅದನ್ನ ನೇಮ್ ಮಾಡೋದು, ದಟ್ ಗಿವನ್ ಕಾಂಪೌಂಡ್ ನೇಮ್ ಮಾಡೋದು ಹೇಗೆ. So then if you come to the properties of this carbon, if you take the chemical properties, so whatever it is, the addition reaction will takes place, decomposition reaction, substitution reaction, so many types of reactions will takes place. And also then if you come across the combination of this carbon, that is what, that is ethanol and ethanoic acid, ethanol and ethanoic acid. Under that we discuss what about its importance, the formation of how the ethanol, the reactions. If you come to the ethanoic acid, under that we discuss the soap and detergents, how whether it is forms a lather or not, means foam agta ilva, hard water jotege ಏನು ಆಗುತ್ತೆ. So what about the formation, the micelle formation ಹೇಗಾಗುತ್ತೆ, then what about the uses of soap and detergent. So ಇಷ್ಟನ್ನು ಕೂಡ ನಾವು ಡಿಸ್ಕಸ್ ಮೀನ್ಸ್ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ, ಈ ಚಾಪ್ಟರ್ ಅಲ್ಲಿ ಓದಿದ್ದೀರಾ. ಸೊ ಈಗ ಇಂಡಿವಿಜುವಲ್ ಆಗಿ ನಾವು ಈ ಚಾಪ್ಟರ್ ಅಲ್ಲಿ ಈಗೇನೇ ನಾವು ಹೇಳಿದ್ವಿ, ಬ್ರೀಫ್ ಆಗಿ ಆ ಚಾಪ್ಟರ್ ಏನಿದೆ ಅಂತ ಹೇಳಿದ್ವಿ, ಅದನ್ನ ಇವಾಗ ಕ್ವಶನ್ ಪೇಪರ್ ಅಲ್ಲಿ ನಾವು ಅನಲೈಸ್ ಮಾಡೋಣ. ಸೊ ವಿ ವಿಲ್ ಅನಲೈಸ್ ನೌ by taking the questions from the previous 5, 6 years, 7, 8 years questions. Let us analyze what are all the questions will come in this chapter. ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ನ ಅವರು ಕೇಳ್ತಾರೆ, ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರುತ್ತೆ ಈ ಚಾಪ್ಟರ್ ಅಲ್ಲಿ, ಹಾಗಾದ್ರೆ ಪ್ರೀವಿಯಸ್ ಆಗಿ ಯಾವ ರೀತಿ ಕ್ವಶನ್ಸ್ ನ ಕೇಳಿದ್ರು. ಸೊ ಈಗ ಅದನ್ನ ನಾವು ಡಿಸ್ಕಸ್ ಮಾಡೋಣ. ಇಫ್ ಯು ಕಮ್ ಟು ದ ಕ್ವಶನ್ ಪೇಪರ್ ಅನಾಲಿಸಿಸ್, ಕ್ವಶನ್ ಪೇಪರ್ ಮ್ಯಾಗ ಅನಾಲಿಸಿಸ್ ಮಾಡೋಣ ಈ ಚಾಪ್ಟರ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ಮಕ್ಕಳ. ಸೊ ಇಫ್ ಯು ಟೇಕ್ ದ ಅಂಡರ್ ದ 1 marks, if you take the 1 marks question, so the question is like this. Question ಈ ತರ ಇರುತ್ತೆ: a family of organic compounds as the functional group Al. The family of organic compounds has the functional group Al. ನನಗೆ ಫ್ಯಾಮಿಲಿ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ, ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ನನಗೆ Al ಅಂತ ಇದೆ. ಸೊ we have to name which family of this organic compound has a functional group. ಯಾವ ಫ್ಯಾಮಿಲಿಗೆ ಈ Al ಅನ್ನೋ functional group related ಆಗುತ್ತೆ. So before this we have to know the what about the functional group. Functional group ಯಾವ್ದಾವ್ದಿದೆ ಅದರದ್ದು functional group ನಾವು ಏನು ಅದನ್ನ functional group ನ ಐಡೆಂಟಿಫಿಕೇಶನ್ ಮಾಡೋದು ಹೇಗೆ, then what about its suffix ಏನು ಅಂತ ಗೊತ್ತಿದ್ರೆ ಮಾತ್ರ ಇದನ್ನ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. So got it. So now you have to write the functional group. ಇಲ್ಲಿ ನಾನು ಸೈಡ್ ಅಲ್ಲಿ ಬರೀತೀನಿ, ಗೊತ್ತಾಗುತ್ತೆ, ಈಸಿ ಆಗುತ್ತೆ. Functional group. So in the functional group we come to write the functional group, the formula of functional group. Formula of functional group. Then how to write the suffix of that. Got it? So this is a very very important. If you know this chart, it is make it very easy for you. ಈ ಚಾರ್ಟ್ ಗೊತ್ತಿದ್ರೆ ನಿಮಗೆ ಈಸಿ ಆಗುತ್ತೆ, ಈ ಕ್ವೆಶ್ಚನ್ ನ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ಸೊ ಕಮ್ ಟು ದ ಫಂಕ್ಷನಲ್ ಗ್ರೂಪ್ಸ್: ಆಲ್ಡಿಹೈಡ್, ಕೀಟೋನ್, carboxylic acid, alcohol, then again alkane. So this is about this 4. If you take the prefixes there, halogens. So aldehyde, ketones, carboxylic acid, alcohol, halogens. So now how to write the formula for this each functional group? ಹೇಗೆ ಇದ್ರೆ functional group ನ formulas ನ ನಾವು ಬರೆಯಕ್ಕೆ ಸಾಧ್ಯ. So if you take the aldehyde having the functional group CHO. If you take the ketone, C double bond O. If you take carboxylic acid, C O OH. C
OH, C, double bond O, OH. So if you take the alcohol, OH. Alcohol, OH. Halogens, chloro, bromo. So you write Cl, Br, chloro, bro. So now you take the aldehyd's formula, the functional group of the this functional group aldehyde is CHO. Then what about its suffix? The suffix is Al. The suffix is Al. If to take the ketone, O. Ketone, O. Carboxylic acid, oic acid. Carboxylic acid, oic acid. Alcohol, oil. Alcohol, oil. If you take the halogens always represent a prefix. Prefixes, that is Cl, Br, not the suffix. We always take the halogen as a prefix. Chlorobromido, like that. So this, you must know this. Question answer. So then, the question is, a family of organic compounds has the functional group. Your family functional group Al. Functional group Al. Again, your functional group adu your family serkollutte aldehyde. Then the answer is aldehyde. Answer is what? Aldehyde. Got it? Answer is aldehyde. Yes, aldehyde. So same ಅದೇ ರೀತಿ ಇನ್ಯಾವ ತರ ಕ್ವೆಶ್ಚನ್ ಕೇಳಬಹುದು ಆ ತರ ಫ್ಯಾಮಿಲಿ ಇಂದ ಇನ್ಯಾವ ತರ ಕ್ವೆಶ್ಚನ್ ಕೇಳ್ತಾರೆ ಸೊ ಇನ್ಯಾವ ತರ ಕ್ವೆಶ್ಚನ್ ಕೇಳಬಹುದು ನಿಮಗೆ ಸೇಮ್ a family of an organic compound having the functional group ಯಾವ ಫ್ಯಾಮಿಲಿಗೆ ಬರುತ್ತೆ having the functional group if they ask oic acid ಇದ್ರೆ ಅದು this carboxylic acid same if they ask on ketone oil alcohol got it yes same as it is same question so ee tara variety of question ge ನೀವು ಆನ್ಸರ್ ಮಾಡಕ್ಕೆ ಸಾಧ್ಯ if you know this chart ಗೊತ್ತಿದೆ ನೀವು ಆರಾಮಸಾಗಿ ಇದನ್ನ ಆನ್ಸರ್ ಮಾಡಬಹುದು got it yes so the next question so next ಇನ್ಯಾವ question ಬರುತ್ತೆ if you take this ಇನ್ಯಾವ ತರ question ಬರುತ್ತೆ 1 ಮಾರ್ಕ್ ಅಲ್ಲಿ ಇನ್ಯಾವ ತರ question ಕೇಳ್ತಾರೆ identify the unsaturated hydrocarbon from the following identify you have to identify the unsaturated hydrocarbon you have to find out the unsaturated hydrocarbon from the following yaudadide propane second one propene third one propyne fourth one chloropropane you have to find out the identify the unsaturated hydrocarbon from the following you have to find out the unsaturated hydrocarbon from this following so ನನಗೆ ಗೊತ್ತಿದೆ hydrocarbon ಅಲ್ಲಿ hydrocarbon if you take the hydrocarbon in hydrocarbon there are two classification saturated and unsaturated hydrocarbon so we know that saturated means ane alkane and single bond so if you take the unsaturated alkene and alkyne double bond and triple bond so you come to the question you have to find out the unsaturated hydrocarbon in this below options so that is propane propyne propene chloropropane so look this observe this they are asking unsaturated always saturation end with a right a so this is saturated and also this is saturated right this is also saturated and that is also saturated so if you come to the they are asking unsaturated ene and ine end with ene and ine so that is what propene and observe this propyne and propyne so this is belongs to unsaturated so these two are unsaturated
hydrocarbons. These two are what? Unsaturated hydrocarbons. If you take the propane and chloropropane, these two are what? These two are saturated hydrocarbon. These two are saturated hydrocarbon. If you take this, these are unsaturated. So this propane having double bond, where propane having triple bond. Where chloropropane and propane having single bond. Chloropropane and propane having single bond. Why? Because it is belong to the family alkane. So if you take the propene and the propane, they are belong to the unsaturated. So having the family alkene and alkyne, end with E and E and end with Y and E. These two are unsaturated. So we can easily find the answer to this question. Identify the unsaturated hydrocarbon from the following. So here the unsaturated hydrocarbon is propene and propane. Propene and propane. Propene and propane. So come to the next question. Write the structural formula. We have to write the structural formula. 2 marks question. 2 marks question. You have to write the structural formula for this. Write the structural formula of this organic compound. This organic compound. Ethanoic acid. Ethanoic acid. 2 marks question. 2 marks question. You have to write the structural formula of this ethanoic acid. So, ethanoic acid though, structural formula na baribekku. So, they are given for 2 marks. 2 marks ಇನ್ನೊಂದು example ಇದೆ. Xenol ಅಂತ ಇದೆ. So, first we discuss this one, how to write the structure. Then after we move for the xenol. This is for 1 marks and another for 1 marks. Got it? Then come to the structural formula. Ethanoic acid. How to write the structural formula of ethanoic acid? So, we know that it means what? Make a chart. With is 1, 2, prop is 3, but 4, pent. So 1, 2, 3, 4. Pent, hex, hept, hopt. So goes on running. That means you want means you write pent, hex, hept, oct. Deck 10. So this is having only 1 carbon, we call this a meth. 2 carbons, eth. 3 carbons, pro, 4 carbon, but, pent, x, ept, oct, nano, dec. Got it? So now ethanoic acid. Eth means what? How many carbon atom are present? 2. 2 carbon atom is present. On that, oic acid. Oic acid means what? Oic acid, it is one of the formula of the functional group carboxylic acid. Carboxylic. It is one of the functional group of the carboxylic acid. Functional group of carboxylic acid though. Carboxylic acid the functional group navenata karitive. What the formula of the functional group carboxylic acid? It is an oic acid. We call it as an oic acid. So ethanoic acid. Eth means having carbon 2. Where carbon, the 2 carbon atom, we call it as an eth. Oic acid. Oic acid. So whatever its suffix, oic acid, the suffix is C double bond O OH. C double bond O OH is the suffix of this carboxylic acid. Got it? So now how to write this? So how are we going to hege bariyona? So we know that eth means 2 carbon. Make a bond of this. Single bond. It is single bond. Means saturated. It is unsaturated. Saturated is the single bond. Carbon ಹೇಳ್ತಾ ಇದೀನಿ. It is a functional group. It is a functional group. Don't get confused. This is a functional group. Its formula means how to represent C double bond O OH. So now this ethanoic acid. How to represent this ethanoic acid? So first we have to satisfy one carbon H. So now still this carbon is remain. C O
carbon, COO, OOH, COH, means it is a functional group. Carboxylic acid, it is OIC acid, representing C double bond OH. So we call totally it is a structure of ethanoic acid CH3COH. CH3COH means ethanoic acid structural formula. They are asking the structural formula. How to write the structural formula? ಹೇಗೆ ಬರೆಯೋದು ನಾವು ಇದನ್ನ structural formula? CH3COH. So this is about the ethanoic acid. This is about the ethanoic acid. Another question in this, that is, I have to write the structure of xenol. How to write the structure of this xenol? Xenol the structure ಹೇಗೆ ಬರೆಯೋದು? Then X means what? X ಅಂದ್ರೆ ಎಷ್ಟು ಇಲ್ಲಿ 6. First you have to write down the 6 carbon atom. 1 2 3 4 5 6. X means 6 X. Now first write the root word X ಅಂತ ಬರ್ಕೊಳ್ಳಿ. First X, that is 6 carbon atom present ಇದೆ. Then come to the which functional group is attached to this? NaL means Al, end with A. Means what? Aldehyde family, belongs to family aldehyde. ಯಾವ family belong ಆಗುತ್ತೆ ಇದು? Xenol means belongs to which family? Aldehyde family. Means suffix is Al. Suffix is Al. Then what about how to represent this one? CHO. CHO. Represented CHO. Then how to write this one? ಹಾಗಾದ್ರೆ ಇದನ್ನ ಹೇಗೆ ಬರೆಯೋದು? So H. Hexanol, 6 carbon. CHO. CHO there. Got it? CHO. CHO. So once you check 1 2 3 4 5 6 carbon. So here the hydrogen, ella kade hydrogen tetravalency, ella carbon gunu tetravalency, whether it satisfy or not, please once you check whether they all the carbon satisfy tetravalency. Ella carbon satisfy agida, then this is a functional group of what? CHO belongs to an aldehyde. Aldehyde ke belong agide. So then we have to write CHO. So this we totally called. ಯಾವಾಗಲೂ ಈ ಫಂಕ್ಷನಲ್ ಗ್ರೂಪ್ ಅಲ್ಲಿ ನಿಮ್ಗೆ ಏನಾದರೂ ಕಾರ್ಬನ್ ಪ್ರೆಸೆಂಟ್ ಇದ್ರೆ ಪ್ಲೀಸ್ ಇನ್ಕ್ಲೂಡ್ ದ ರೂಟ್ ವರ್ಡ್ಗೆ ನೀವು ಇದನ್ನ ಇನ್ಕ್ಲೂಡ್ ಮಾಡಬೇಕು, ಕೌಂಟ್ ಮಾಡಬೇಕು, ಮಿಸ್ ಮಾಡಬೇಡಿ. ಇದನ್ನ ಮಿಸ್ ಮಾಡಿ ನೀವು ಇನ್ನೊಂದು ಸೀನ ನೀವು ಬರೆದು ಮಾರ್ಕಿದ್ರೆ ದೆನ್ ಇಟ್ ಇಸ್ ರಾಂಗ್. ವೈ? ಬಿಕಾಸ್ ಇಸ್ ಆಲ್ರೆಡಿ ದ ಫಂಕ್ಷನಲ್ ಗ್ರೂಪ್ ಕನ್ಸಿಸ್ಟ್ ಆಫ್ ವಾಟ್? ಆಲ್ರೆಡಿ ಫಂಕ್ಷನಲ್ ಗ್ರೂಪ್ ಅಲ್ಲಿ ನನಗೆ ಕಾರ್ಬನ್ ಇದೆ. ಸೊ ಇನ್ಕ್ಲೂಡ್ ಮಾಡಿ ಈ ರೂಟ್ ವರ್ಡ್ಗೆನೆ ಈ ಪೇರೆಂಟ್ ಚೈನ್ಗೆ ನೀವೇನ್ ಮಾಡಬೇಕು? ಇದನ್ನ ಇನ್ಕ್ಲೂಡ್ ಮಾಡಬೇಕು. ಇನ್ಕ್ಲೂಡ್ ಮಾಡೇನೆ ಇದನ್ನ ನೀವೇನ್ ಮಾಡಬೇಕು? ನಂಬರ್ಸ್ ನ ಕೌಂಟ್ ಮಾಡಬೇಕು ಎಷ್ಟು ಪ್ರೆಸೆಂಟ್ ಇದೆ ಅಂತ. ದೆನ್ ಯು ಕ್ಯಾನ್ ಈಸಿಲಿ ಕರೆಕ್ಟ್ ದಿಸ್ ಕ್ವಶನ್, ದಟ್ ಇಸ್ xenol and ethanoic acid. ಸೊ ಯಾವ ರೀತಿ ಕ್ವಶನ್ ಬರುತ್ತೆ ಇದರಲ್ಲಿ ಅಂತ. ಸೊ ದೇ ವಿಲ್ ಆಸ್ಕ್ ಟು ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ. ಇದೇ ತರ ಸುಮಾರು ಸ್ಟ್ರಕ್ಚರ್ ಕೇಳ್ಬೋದು ನಿಮಗೆ. ಪೆಂಟೋಯಿಕ್ ಆಸಿಡ್ ಕೇಳ್ಬೋದು, ಪೆಂಟನಾಲ್ ಕೇಳ್ಬೋದು. ಸೊ ಲೈಕ್ ದಟ್ ದೇ ವಿಲ್ ಆಸ್ಕ್ ದ ಕ್ವಶನ್ ಬೇಸ್ಡ್ ಆನ್ ದಿಸ್. Got it? Or chloropropane. How to write the structure of chloropropane? How to write the structure of chlorobutane? Chloroformation ಆಗತ್ತೆ ಹೇಗೆ? Pentane, hexane. ಹೇಗೆ ಬರೆಯೋದು ಸ್ಟ್ರಕ್ಚರ್? ಅದರ ಕ್ವಶನ್ಸ್ ಕೇಳ್ತಾರೆ based on this. So this is once again I am repeating the question. Write the structural formula of these organic compounds. ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಸ್ಟ್ರಕ್ಚರಲ್ ಫಾರ್ಮುಲಾನ ನೀವು ಬರೀರಿ ಅಂತ ಕೇಳಿದ್ದಾರೆ. So we can easily write the structural formula. So write this xenol like this, or otherwise this ಈ ತರನು ಬರಿಬೇಕಾಗುತ್ತೆ. In some cases you have to write like this only. CHO no accepted, but write in brief. In brief ಆಗಿ ಬರೀರಿ. C double bond OH means CHO. Totally this belongs to the functional group aldehyde. Aldehyde family ಗೆ ಡಿಪೆಂಡ್ ಆಗಿರುತ್ತೆ ಇದು CHO.
So always representing all. So having 6 carbon, total it is an hexamol. Total it is an hexamol. Our formula. Next question for 2 marks. 2 marks alli yavara means based on this IUPAC nomenclature, International Union of Pure Applied Chemistry ಅಂತ ಕರಿತೀವಿ ಮಕ್ಕಳ. ಅದು ನಾಮನ್ಕ್ಲೇಟ್ ಮಾಡೋದು. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನ ನಾವು ಅದನ್ನ ಹೆಸರಿಸೋದು. ಹೆಸರು ಕೊಡೋದು ಆ ಕಾಂಪೌಂಡ್ ಗೆ. ಆರ್ಗ್ಯಾನಿಕ್ ಕಾಂಪೌಂಡ್ ಗೆ ಹೆಸರು ಕೊಡ್ತೀವಲ್ಲ ಅದಕ್ಕೆ IUPAC nomenclature ಅಂತೀವಿ. International Union of Pure Applied Chemistry. ಸೊ ಅಲ್ಲಿ ನಾಮನ್ಕ್ಲೇಟ್ ಮಾಡಿದ್ವಿ. ಈಗ ಕೆಲವೊಂದು ಸ್ಟ್ರಕ್ಚರ್ ನ ಬರೆದು ನಾವು ಹೇಳಬೇಕಾಗುತ್ತೆ. ಈಗ ನೆಕ್ಸ್ಟ್ ಕ್ವೆಶ್ಚನ್, ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಅಂಡ್ ಸ್ಟ್ರಕ್ಚರ್ ಆಫ್. ಮಾಲಿಕ್ಯುಲರ್ ಫಾರ್ಮುಲಾನು ಬರೀಬೇಕು ಮತ್ತೆ ಅದರ ಸ್ಟ್ರಕ್ಚರ್ ಕೂಡ ನೀವು ಬರೀಬೇಕು. ಸೊ ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ and structure. Write the molecular formula and structure. Molecular formula ಮತ್ತು structure ಬರೀಬೇಕು. ಅವ್ರು ಕೇಳಿದ್ದಾರೆ ಯಾವ್ದು structure. Propane, 2 marks question. Butane. You have to write the molecular formula and structure of this propane and butane. ಈ propane ಮತ್ತೆ butane ದು molecular formula ಅನ್ನು ಬರೀಬೇಕು ಮತ್ತೆ ಸ್ಟ್ರಕ್ಚರ್ ಕೂಡ ಅದನ್ನ ಬರೀಬೇಕು. ಸೊ ಹೇಗೆ ಬರೆಯೋದು? How to write? ಸೊ ಯಾವ್ದಾದ್ರೂ ಒಂದು ಕಾಂಪೌಂಡ್ ನೇಮ್ ಕೊಟ್ರೆ ನಿಮಗೆ propane, butane, first you see this question, propane ಅಂತ ಇದೆ. ಇದರಲ್ಲಿ ನಾನು how to write the molecular formula and how to write its structure. ಈಗ ಸಡನ್ ಆಗಿ ಕೊಟ್ಟಿದ ತಕ್ಷಣ ನನಗೆ ಇದ್ರದ್ದು ಹೌ ಟು ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಕೆಲವೊಬ್ರು ಕನ್ಫ್ಯೂಸ್ ಆಗ್ತಾರೆ ಹೇಗೆ ಬರೆಯೋದು ಅಂತ. ಸೊ ಫಸ್ಟ್ ಯು ಹ್ಯಾವ್ ಟು ನೋ ದ ಜನರಲ್ ಫಾರ್ಮುಲಾ ಆಫ್ ದಟ್ ಫ್ಯಾಮಿಲಿ. ನನಗೆ ಜನರಲ್ ಫಾರ್ಮುಲಾ ಗೊತ್ತಿರಬೇಕು. ಏನದು? ಇಫ್ ಯು ಟೇಕ್ ದ ಆಲ್ಕೇನ್ ಹ್ಯಾವಿಂಗ್ ದ ಜನರಲ್ ಫಾರ್ಮುಲಾ CnH2n plus 2. ಸೊ alkane having the general formula CnH2n. If you come to the alkyne having the general formula CnH2n minus 2. CnH2n minus 2. So if you come to this question, propane, you have to write the molecular formula and structure formula. So how to crack this question? How to write the molecular formula? ಹೇಗೆ ಬರೆಯೋದು? So we know that the general formula of alkane. So first you check. ಅವ್ರು ಯಾವಾಗ ನಿಮಗೆ question ಈ ತರ ಬರೆಯಕ್ಕೆ ಕೊಡ್ತಾರೆ, first you have to analyze which it belongs to saturated or unsaturated. ಈ ಕೊಟ್ಟಿರೋಂತ ಒಂದು this one, the name of this compound, whether it is belong to a saturated or unsaturated. How to find out? So I already told you, you find it, you please see this. ಏನಿದು? So it is an ane. Ane means what? Ane ಅಂತಂದ್ರೆ ಯಾವ್ದಿದು? Alkane family ಗೆ ಡಿಪೆಂಡ್ ಆಗಿದೆ. Means alkane is what? Having single bond saturated hydrocarbon. ಏನಾಗಿದೆ? ಸಿಂಗಲ್ ಬಾಂಡ್ ಇರುತ್ತೆ, ಸ್ಯಾಚುರೇಟೆಡ್ ಇರುತ್ತೆ. ಹಾಗಾದ್ರೆ ಇದನ್ನ ಹೇಗೆ ಬರೆಯೋದು? ಫಸ್ಟ್ ಈಗ ನಾನು ಮಾಲಿಕ್ಯುಲರ್ ಫಾರ್ಮುಲಾ ಬರೆದ್ರೆ ಮಾತ್ರ ಸ್ಟ್ರಕ್ಚರ್ ಬರೆಯಕ್ಕೆ ಈಸಿ ಆಗುತ್ತೆ. ಹೌ ಟು ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ? ಹಾಗಾದ್ರೆ ಇದಕ್ಕೆ ಮಾಲಿಕ್ಯುಲರ್ ಫಾರ್ಮುಲಾ ಬರೆಯೋದು ಹೇಗೆ ಪ್ರೋಪೇನ್ಗೆ? ಸೊ ರೈಟ್ ದ ಜನರಲ್ ಫಾರ್ಮುಲಾ CnH2n plus 2 the general formula of alkane. So then write the CnH2n plus 2. So here prop means what? Prop anta ಹೇಳ್ತೀನಿ ನಿಮಗೆ. ನಾನು prop is nothing but 3. 3 means what? 3 carbon atom present ಇದೆ. 3 carbon atom present ಇರುತ್ತೆ. So C how many? C is how ಹೇಗಾದ್ರೆ C ಗೆ ಎಷ್ಟಿದೆ ಅಲ್ಲಿ? 3 ಇದೆ. C ಎಷ್ಟಿದೆ? 3 prop. Then come to the H 2. N ಅಂತಂದ್ರೇನು? How many numbers? How many? N means what? N ಅಂತ. So 3 plus 2 means C3H. 3 2s are 6. 6 plus 2 8. So this is the molecular formula. So this is the molecular formula of the compound propane. Propane ಈ ಕೊಟ್ಟಿರೋ ಒಂದು ಕಾಂಪೌಂಡ್ ನಿಮಗೆ ಏನು ಕಾಂಪೌಂಡ್ ಕೊಟ್ಟಿದ್ದಾರೆ. So this is about the molecular formula of this given compound C3H8. C3H8. Now we have to write the structure of this formula. You have to write the structure of this formula. How to write the structure? First you have to write the how many carbon atoms are present. First write the carbon. 3 carbon. So then how many hydrogen is here? 8 hydrogen. 8 hydrogen.
H, 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 H. So once you count this, all the carbon first, after this writing the structure, please once you cross check whether it is the carbon is fully tetravalence or not. Fully tetravalence is satisfied ಮಾಡಿದ್ಯಾ carbon, hydrogen ಎಲ್ಲ ಕಡೆ ನಾವು ಬರ್ತಿದೀವ. Once again you count C3, 1 2 3 is over, H8, 1 2 3 4 5 6 7 8. Yes, this is the actual structure of the compound, that is propane. Carbon compound, that is propane. ಯಾವುದು propane. So say now to write the butane. Butane ಗೆ ಹೇಗೆ ಬರೆಯೋದು? How to write this molecular? First you have to write the molecular. Before writing a molecular formula, I have to know what about its general formula. See, that is AN family, that is CnH2n plus 2 is saturated. It ANE, saturated single bond. So but means how much? But means 4. Eshtiде but andre 4. Now N is 4. Got it? 2. 4 plus 2. So C4H, 4 is 8 plus 2, 10. C4H10 is the molecular formula of butane. Is the molecular formula of what? Butane. The molecular formula of butane is C4H10. C4H10. Then after you have to write the structure of this given molecular formula. First write the 4 carbon. First write this 4 carbon. Why? Because here C4, 1 2 3 4. Then how many H are here? 10. First always make sure that first always you have to fill the terminal. Terminal alli last alli present ಆಗಿರೋ carbon ಯಾವತ್ತು ಬರ್ಕೊಂಬಿಡಿ, ಈಸಿ ಆಗುತ್ತೆ. fill ಮಾಡಿ ಟೆಟ್ರಾವೇಲೆನ್ಸ್ fill ಮಾಡ್ಕೊಳ್ಳಿ ನೀವು. So now C4, 1 2 3 4, C4 H10, 1 2 3 4 5 6 7 8 9 10. Okay, so this is about the structure of the given compound, that is butane, its molecular formula and its structure. So itara question ಕೇಳ್ತಾರೆ ನಿಮಗೆ, write the molecular formula and structure. So ಕೆಲವೊಬ್ರು means they are struggling ಕಷ್ಟಪಡ್ತಾ ಇರ್ತಾರೆ, ಅದ್ರ ಹುಟ್ಟಿದ ತಕ್ಷಣ molecular formula ಬರೆಯೋದು ಹೇಗೆ ಅಂತ. So it is very easy. So if you know the general formula of that family, ಅದು alkane family ಗೆ ಡಿಪೆಂಡ್ ಆಗುತ್ತಾ, alkene ಗೆ ಡಿಪೆಂಡ್ ಆಗುತ್ತಾ, ಮತ್ತೆ alkyne ಗೆ ಡಿಪೆಂಡ್ ಆಗುತ್ತಾ ನೋಡ್ಕೊಳ್ಳಿ. ಫಸ್ಟ್ ಯಾವ ಫ್ಯಾಮಿಲಿಗೆ ಡಿಪೆಂಡ್ ಆಗುತ್ತೆ ಅದರದ್ದು ಜನರಲ್ ಫಾರ್ಮುಲಾ ಹಾಕಿ. ಸೊ ವಾಟ್ ಅಬೌಟ್ ಇಟ್ಸ್ ನಂಬರ್ ಆಫ್ ಕಾರ್ಬನ್, ವೆದರ್ ಇಟ್ ಇಸ್ ಅ ಪ್ರೋಪ್, ಬ್ಯೂಟ್, ಪೆಂಟ್, ಹೆಕ್ಸ್, ಹೆಪ್ಟ್, ಆಕ್ಟ್ ಎಷ್ಟಿರುತ್ತೆ ನೋಡಿ, ಅದನ್ನ ಹಾಕಿ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಿ. ದೆನ್ ಆಫ್ಟರ್ ರೈಟ್ ದ ಕಾರ್ಬನ್ ಅಂಡ್ ಸ್ಯಾಟಿಸ್ಫೈ ದ ಟೆಟ್ರಾವೇಲೆನ್ಸ್ ಆಫ್ ಈಚ್ ಕಾರ್ಬನ್ putting the hydrogen 4 side. Got it? So this is about how to write a molecular formula and the structure of the given compound. Got it? You can get the marks. 2 marks easily nimge sigute. So then come to the next question. Next question based on this. Following compound OH is the functional group. So here they are already given the options ಕೊಟ್ಟಿದ್ದಾರೆ. Compound OH ಇಲ್ಲಿ ಕೊಟ್ಟಿರೋಂತ ಈ ಕಾಂಪೌಂಡ್ ಅಲ್ಲಿ compound OH is the functional group. Option, the first one, butane, second one, butanol, third one, butanoic acid, fourth one, butanol, fourth one, butanol. See, very important question. So once again I am reading the question. ಒಂದೊಂದ್ಸಲಿ question ನ ಓದ್ತಾ ಇದ್ದೀನಿ. In which of the following compound OH is the functional group. OH functional group ಆಗಿದೆ. ಇಲ್ಲಿ ಇರೋಂತ ಕಾಂಪೌಂಡ್ ಯಾವುದು ಅಂತ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕು. ಯಾವುದು? So here you see the first option. ಯಾವತ್ತೂ ಆನ್ಸರ್ ಯಾವುದು ಹುಡುಕಕ್ಕೆ ಹೋಗಬಾರದು. That is the wrong method of finding the answer. ಆನ್ಸರ್ ಯಾವುದು ಅಂತ ಅನ್ನೋದಕ್ಕೆ ಪ್ರತಿಯೊಂದು ಕ್ವಶನ್ ನ you have to analyze the each option. Analyze ಮಾಡಿ each option
ಅದು ಯಾವುದು ಡಿಪೆಂಡ್ ಆಗುತ್ತೆ ಅಂತ. ನೀವು ಬರೀ OH ಅಂದ ತಕ್ಷಣ ಯಾವ್ದು ಯಾವುದು ಅಂತ ನೋ, ದಟ್ಸ್ ಅ ರಾಂಗ್ ಮೆಥಡ್. ಸೊ ಫಸ್ಟ್ ಯು ಹ್ಯಾವ್ ಟು ಅನಲೈಸ್ ದ ಈಚ್ ಆಪ್ಷನ್ ಫಾರ್ ದ ಗಿವನ್ ಕ್ವಶನ್. ಆ ಕ್ವಶನ್ ಗೆ ಕೊಟ್ಟಿರುವಂತ ಪ್ರತಿಯೊಂದು ಆಪ್ಷನ್ ನೀವು ಅನಲೈಸ್ ಮಾಡಬೇಕು. So you have to find out the compound which is having the functional group OH. ಯಾವುದು ಇದೆ? First you take the first option, that is butane. Butane is one of the name. It is one of the compound in the alkane family. Just now we discussed the structure and the molecular formula of butane. So here it is the AN is present. It is the one of the function group ANE. So having the function group formula ANE. So this is not. Allah. Then come to the next one. Butanol. All ide. OL ide. OL. So you come to this here. OL. OL means yaudu? Alcohol. OL ಅಂತಂದ್ರೆ ಯಾವುದು? ಆಲ್ಕೋಹಾಲ್. ಸೊ ಹಾಗಾದ್ರೆ ಫಂಕ್ಷನಲ್ ಗ್ರೂಪ್ ದ ಫಾರ್ಮುಲಾ ಏನಾಗಿರುತ್ತೆ? OH. ಏನಾಗಿರುತ್ತೆ? OH. ಏನಾಗಿರುತ್ತೆ? OH. ಸೊ ಅಲ್ಲಿ ಕೇಳಿದರೆ in which of the following compound OH is the functional group. OH functional group ಆಗಿರುತ್ತೆ ಯಾವುದು ಈ ಕೊಟ್ಟಿರೋ ಕಾಂಪೌಂಡ್ ಅಲ್ಲಿ? OL is the suffix. OL is the suffix of the functional group alcohol. Having the formula of that particular functional group is OH. ಏನಾಗಿರುತ್ತೆ ಅದರದ್ದು ಫಂಕ್ಷನಲ್ ಗ್ರೂಪ್ ಫಾರ್ಮುಲಾ OH ಆಗಿದೆ, ಆಲ್ಕೋಹಾಲ್ ಅದು ಸಫಿಕ್ಸ್ OL ಆಗಿದೆ. ಸೊ ಸಫಿಕ್ಸ್ ಇಸ್ OL, then what about its formula? That is OH. ಹಾಗಾದ್ರೆ ಯಾವುದು ಆನ್ಸರ್? OH, that is butanol. Answer is butanol. Then come to this left of this two. ಇನ್ನು ಎರಡಿದೆ. So butanoic acid. Oic acid means what? Carboxylic acid. Oic acid, come to this chart. Carboxylic acid means having the suffix oic acid. So formula COOH. COOH. So then it is not belong to compound OH. It is belong to carboxylic acid. Then come to the last one. Butanol. Butanol. It's not butanol. It is butanol. ಏನಂತ ಕರಿತೀವಿ ಅದನ್ನ? butanol ಅಂತೀವಿ. So nal means butanol. Al is a suffix of what? ಯಾವ್ದು suffix ಆಗಿದೆ? Al aldehyde ಗೆ suffix ಆಗಿದೆ. ಯಾವುದಕ್ಕೆ suffix ಆಗಿದೆ? aldehyde ಗೆ suffix ಆಗಿದೆ. Functional group aldehyde ಗೆ suffix ಆಗಿದೆ. Then what about its formula? CHO. The formula is CHO. So ಇದನ್ನ ಇದರಲ್ಲೂ ಬರೀಬಹುದು, double bond OH. So you can also write like this, C double bond OH. Got it? So if you take, don't get confused. Most of them, sumar students confuse ಆಗ್ತೀರಾ ಮಕ್ಕಳ. OL ಮತ್ತೆ AL. AL and OL ಅಲ್ಲಿ don't get confused. OL ಅಂತಂದ್ರೆ ನಿಮ್ಮದು ಆಲ್ಕೋಹಾಲ್. ನೋಡಿ ಆಲ್ಕೋಹಾಲ್ ಅಲ್ಲೇ ನಿಮಗೆ ಬರುತ್ತೆ, OL ಅಲ್ಲಿ ಎಂಡ್ ಆಗುತ್ತೆ ಅದು ಆಲ್ಕೋಹಾಲ್. ಅದನ್ನೇ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಆಲ್ಕೋಹಾಲ್ ಎಂಡ್ ಆಗೋದೆ ಆಲ್ಕೋಹಾಲ್. ನೀವು ಬರೆಯೋದು ಹೇಗೆ ಬರೀತೀರಾ? ಆಲ್ಕೋಹಾಲ್. OL ಎಂಡ್ ಆಗುತ್ತೆ, ದಟ್ ಈಸ್ ಓವರ್. ಆಲ್ಡಿಹೈಡ್ ಸ್ಟಾರ್ಟ್ ಆಗೋದು ಹೇಗೆ? AL ಅಲ್ವಾ? ಆಲ್ಡಿಹೈಡ್ means start with AL, means belong to an aldehyde A. So OL alcohol here, aldehyde A. This is belong to an alcohol, that the suffix of alcohol is OL, the suffix of aldehyde is AL. Then what about its function? The formula of this functional group OH. This is the formula of this functional group COH. Don't get confused. Confuse ಆಗಬೇಡಿ. So ಇದನ್ನ ನಾವು butanol ಅಂತೀವಿ, ಇದನ್ನ ನಾವು butanol ಅಂತೀವಿ. Nal is nothing but aldehyde. Start with aldehyde, it is an aldehyde. Alcohol end with OL, it is an alcohol. Got it? So we can easily, now we can come to know this, how to easily find out the functional group which it belongs to. In which of the following compound OH is a functional group? ಇದರಲ್ಲಿ ಯಾವುದು OH ದ functional group ಆಗಿದೆ? That is the perfect and the correct answer is butanol. The answer is butanol. ಯಾವ್ದಾಗಿರುತ್ತೆ? butanol ಆಗಿರುತ್ತೆ. Not a butanol, it is butanol. NOL. Alcohol end with OL. So please keep in mind, don't get confused. Butanol. So the next, we move on to the next question. Is a very important question, and they will ask for your 2 marks.
So that is, how many covalent bond does ethane? How many? You have to find out how many covalent bond. How many covalent bond does ethane? So this is the question. So you have to find out how many covalent bond are present in ethane. Ethane alli ಎಷ್ಟು covalent bonds present ಆಗಿದೆ. So this is one of the question related to this nomenclature ಮೇಲೆ ಯಾವ ರೀತಿ ಕ್ವೆಶ್ಚನ್ಸ್ ಬರುತ್ತೆ ಅನ್ನೋದೆಲ್ಲ ಫುಲ್ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಅದರಲ್ಲಿ this is a very very important question. How many covalent bond does ethane? How many covalent bonds does ethane? ಎಷ್ಟಿದೆ? ಇದನ್ನ ಹೇಗೆ ನಾವು ಫೈಂಡ್ ಔಟ್ ಮಾಡೋದು? ಸೊ ಸೇಮ್ ಚಿಲ್ಡ್ರನ್, ಸೇಮ್ ಪ್ರೋಸೆಸ್. ಇಲ್ಲಿ ಕೇಳಿರೋ ಕ್ವೆಶ್ಚನ್ ಯಾವುದು? ಈಥೇನ್ ನ ಫಸ್ಟ್ write down the ethane. First we have to write the ethane. So ethane ನ ಫಸ್ಟ್ ನಿಮಗೆ ethane ಅಂದ ತಕ್ಷಣನೇ ನಾವು ಈಸಿಯಾಗಿ ಹೇಳಕ್ಕೆ ಸಾಧ್ಯ ಆಗಲ್ಲ. It is very difficult by seeing this name. ಈ ನೇಮ್ ನೋಡ್ಕೊಂಡು ನಾನು ನಿಜವಾಗ್ಲೂ 10 ಇದೆ, 12 ಇದೆ, 14 ಇದೆ, ಐ ಡೋಂಟ್ ನೋ, ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಡು ನಾವು ಬರೆಯಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ, write the structural formula, then you have to write the covalent bonds. ಅವಾಗ ನೀವು ಬರೀಬೇಕು ಎಷ್ಟು covalent bond present ಆಗಿದೆ ಕೊಟ್ಟಿರೋ ಒಂದು ಕಾಂಪೌಂಡ್ ಅಲ್ಲಿ. ಈಗ ನಾನು ಬರೀತಾ ಇದ್ದೀನಿ ethane. ನಮಗೆ ಗೊತ್ತಿದೆ how to find out, ಈಗೆಲ್ಲ ಡಿಸ್ಕಸ್ ಮಾಡಿದ್ವಿ. So first you know observe this ethane, ANE belong to the family alkane. ಯಾವ ಫ್ಯಾಮಿಲಿ ಬಿಲಾಂಗ್ ಆಗ್ತಾ ಇದೆ? alkane ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಾ ಇದೆ. So ethane, ANE saturated hydrocarbon. ಅದು ಫಸ್ಟ್ ನಿಮ್ಮ ತಲೆಯಲ್ಲಿ ಇರಬೇಕು. ANE belong to alkane having single bond. So how many covalent bond does ethane? So now we have to know the molecular general formula of alkane, CnH2n plus 2. So write this. Eth means how much? Eth means, here you see, eth means 2. Eth means 2 carbon atom. So write C2, H2, N means 2, 2 plus 2. C2, 2 2s are 4 plus 2, 6. 2 2s are 4 plus 2, 6. So C2H6 is the molecular formula of ethane. C2H6 is the molecular formula of ethane. Next what we have to do now? So next ನಾವು ಈಗ ಏನು ಮಾಡಬೇಕು? ನನಗೆ molecular formula ಗೊತ್ತಾಯಿತು. Then after we have to write the structural formula. Structural formula ಬರೆದ್ರೆ ಮಾತ್ರ ನಮಗೆ ಎಷ್ಟು ಬಾಂಡ್, ಎಷ್ಟು ಜೊತೆಗೆ ಅದು ಶೇರ್ ಆಗಿದೆ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡೋಣ. So first we have to write the carbon. First ಬರ್ಕೊಳ್ಳಿ ಕಾರ್ಬನ್ ಎಷ್ಟಿದೆ. First we have to write the carbon. Got it? So 2 carbon. Okay. Then once again I am writing here C2H6. So now how many hydrogen is here? 6. So C2H6. C 1 2 6 1 2 3 4 5 6. So 2 carbon atom and 6 hydrogen atom. 2 carbon and 6 hydrogen. So while crack this word, crack this question. ಈ ಕ್ವೆಶ್ಚನ್ ಅನ್ನು ನೀವು ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ, ಫೈಂಡ್ ಮಾಡಬೇಕು ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ನೋ ದ ಈಥೇನ್ ಮಾಲಿಕ್ಯುಲರ್ ಫಾರ್ಮುಲಾ ಬರೀಬೇಕು. ಅದಕ್ಕೆ ಫಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಬರ್ಕೊಳ್ಳಿ, ಸ್ಟ್ರಕ್ಚರಲ್ ಫಾರ್ಮುಲಾ ಬರ್ಕೊಳ್ಳಿ. ದೆನ್ we have easily find out the covalent bonds. So before going to that, first we have to know that what are covalent bonds. ನನಗೆ ಹೋಗೋಕ್ಕಿಂತ ಮುಂಚೆ covalent bond ಅಂದ್ರೆ ಏನು ಅಂತ ಗೊತ್ತಾಗಬೇಕು. covalent bond means what? sharing of electrons. ಏನಾಗ್ತಾ ಇರುತ್ತೆ ಅಲ್ಲಿ? electrons share ಆಗ್ತಾ ಇರುತ್ತೆ, share ಆಗುತ್ತೆ, ಅವಾಗ bond formation ಆಗುತ್ತೆ. Means where the compound have where it will share the electrons and formation of hydrocarbons. ನಮಗೆ ಅವಾಗ ಫಾರ್ಮೇಷನ್ ಆಗ್ತಾ ಇರುತ್ತೆ, ಅವಾಗ ನನಗೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಆ ಟೈಪ್ ಶೇರ್ ಆಗಿ ಎಲೆಕ್ಟ್ರಾನ್ಸ್ ಬಾಂಡ್ ಫಾರ್ಮೇಷನ್ ಆಗುತ್ತಲ್ಲ, ಸೊ ದಟ್ ಟೈಪ್ ಆಫ್ ಬಾಂಡ್ ವಿ ಕಾಲ್ ಕೋವಲೆಂಟ್ ಬಾಂಡ್ಸ್. ಕೋವಲೆಂಟ್ ಬಾಂಡ್ ಆರ್ ದ ಬಾಂಡ್ where it will, how it will form, the sharing of electrons. They will share the electron and the bond will form. That type of bond we call covalent bond.
ಸೊ ಅದನ್ನ ನಾವು ಕೋವಲೆಂಟ್ ಬಾಂಡ್ ಅಂತೀವಿ. ಸೊ ಹೌ ಇಟ್ ವಿಲ್ ಶೇರ್, ಈ ಕಾರ್ಬನ್ ಎಷ್ಟಕ್ಕೆ ಶೇರ್ ಆಗಿದೆ, ಎಷ್ಟಕ್ಕೆ ಶೇರ್ ಆಗಿದೆ ನನಗೆ 1 2 3 4 5 6 7 ಹೌದಾ. ಟೋಟಲ್ ಆಗಿ ಎಷ್ಟು ನನಗೆ ಕ್ವಶನ್ ಕೇಳಿದ್ರೆ ನೋಡಿ, ಹೌ ಮೆನಿ ಕೋವಲೆಂಟ್ ಬಾಂಡ್ಸ್ ಡಸ್ ಈಥೇನ್. ಹಾಗಾದ್ರೆ ಎಷ್ಟಿದೆ ನನಗೆ ನೋಡಿ, ಚೆಕ್ ಇಟ್. ಈ ಕಾರ್ಬನ್ ಇದಕ್ಕೆ ಶೇರ್ ಆಗಿದೆ, ದಿಸ್ ಹೈಡ್ರೋಜನ್ share with this hydrogen, share with this hydrogen, share with this hydrogen, share with this hydrogen. Count it once again, 1 2 3 4 5 6 7. How many covalent bonds are there? 7 covalent bond. ಎಷ್ಟಿದೆ? 7 covalent bond. ಬಟ್ ಇನ್ನೂ ಒಂದನ್ನು ನೀವು ಇನ್ನೂ ಪರ್ಫೆಕ್ಟ್ ಆಗಿ ಬರೀಬೇಕು ಅಂದ್ರೆ, ಇದು 7 covalent bond ಕೊಟ್ಟಿರೋ ಒಂದು ಕ್ವಶನ್ಗೆ ಆನ್ಸರ್ ಪರ್ಫೆಕ್ಟ್ ಇದೆ. ಬಟ್ ಇನ್ನೂ ಒಂಥರ ನೀವು ಬರೀಬಹುದು. ಸೊ ಹೌ ಇಟ್ ವಿಲ್ ಶೇಪ್, ಸಿ ಮತ್ತೆ ಎಚ್ ಬಾಂಡ್ ಅಲ್ಲಿ ಎಷ್ಟು ಕೋವಲೆಂಟ್ ಇದೆ ಮತ್ತೆ ಸಿ ಸಿ ಲಿ ಎಷ್ಟು ಬಾಂಡ್ಸ್ ಇದೆ ಅಂತ ನೀವು ಬರೀಬಹುದು. ಇಲ್ಲಿ ಸಿ ಎಚ್ ಬಾಂಡ್ಸ್ ಹೌ ಮಚ್ ಅಂಡ್ ಸಿ ಸಿ ಬಾಂಡ್, ಸಿ ಎಚ್ ಬಾಂಡ್ ಎಷ್ಟು ಮತ್ತೆ ಸಿ ಸಿ ಬಾಂಡ್ ಎಷ್ಟು. ಈ ಈಥೇನ್ ಸ್ಟ್ರಕ್ಚರ್ ನೋಡಿ, overall again there are 7 covalent bonds. This is right answer. Again, how many CH bonds are present? How many CC bonds are present? How many CH bonds are present here? CH bond. CH ಜೊತೆಗೆ ಶೇರ್ ಆಗಿರೋದು ಎಷ್ಟು? 1 2 3 4 5 6 ಹೌದಾ. Yes, this is one hydrogen, two hydrogen, third hydrogen, fourth hydrogen, fifth hydrogen, sixth hydrogen. So how many CH bonds are present? 6. The CH bonds are 6. Then how many CC bonds? How many C ಮತ್ತು C ಗೆ ಶೇರ್ ಆಗಿರೋಂತ ಎಷ್ಟು ಬಾಂಡ್ ಇದೆ? ನನಗೆ ಈ C ಗೆ ಮತ್ತು ಈ C ಗೆ ಶೇರ್ ಆಗಿರೋದು ಎಷ್ಟಿದೆ? Only 1. ಎಷ್ಟಿದೆ? Only 1. ಹಾಗಾದ್ರೆ CC bonds is how much? Only 1. Where CH bonds is 6, where CC bond is 1. So total it is an 7. So how many covalent bond does ethane? That is 7. Where CH bonds is 6, where CC bonds is 1. CC bonds is 1 and CH bond is 6. Got it? So this is very important question. ಈ ಕ್ವಶನ್ ಕೇಳ್ತಾರೆ, ಇನ್ನೂ ಹಾಕ್ತಾರೆ ನಿಮಗೆ ಆಕ್ಟೇನ್ ಕೇಳ್ಬೋದು, ಪೆಂಟೇನ್ ಕೇಳ್ಬೋದು, ಹೆಪ್ಟೇನ್ ಕೇಳ್ಬೋದು, then if you come across the nano ಕೇಳ್ಬೋದು. So ಅದರಲ್ಲಿ ಎಷ್ಟು ಬಾಂಡ್ಸ್ ಪ್ರೆಸೆಂಟ್ ಇದೆ, means how many covalent bond are present in this given, how many covalent bond does pentane, hexane, like this. So ತುಂಬಾ ಈಸಿ. ಅವ್ರು ಕೊಟ್ಟಿದ ತಕ್ಷಣ ನೀವೇನ್ ಮಾಡಬೇಕು, first you find out whether it is unsaturated or unsaturated. Whether it is unsaturated, write its general formula, substitute how many carbons are present, whether it is in for example meth, prop, bute, like this. So first you check it, then write the carbon, how many carbon are present. First you find out the molecular formula. After getting this molecular formula, write the structure of this above molecular formula. Write the structure. After the structure, we can easily find out how many covalent bond are present. How many covalent bond is nothing but the sharing of electrons. So after sharing, the bond will form. That bond we call covalent bond. So here we come to know how many bonds are here. Totally there are 7 bonds. So 7 covalent bonds are here. So in that, how many CH bonds are present? How many CC bonds are present? CH bonds are only 6. C will share with hydrogen. The carbon share with hydrogen is only 6. The carbon only 1 bond. Carbon only 1 bond. Totally there are 7 covalent bonds does ethane have. How many? 7. What is next question for 2 marks? We are mainly discussing for 1 and 2 marks. ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಮಕ್ಕಳ 1 marks ಗೆ ಮತ್ತು 2 marks ಗೆ ಯಾವ ರೀತಿ ಕ್ವೆಶ್ಚನ್ಸ್ ಬರುತ್ತೆ, ನೀವು ತುಂಬಾ ಈಸಿಯಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು ಇನ್ ದಿಸ್ ಚಾಪ್ಟರ್ ಕಾರ್ಬನ್ ಅಂಡ್ ಕಾಂಪೌಂಡ್ಸ್. ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ಅಲ್ಲಿ ನೀವು ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಅದನ್ನ ಕಾನ್ಸೆಪ್ಟ್ ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಇದು ಸಾಧ್ಯ. ಸೊ ಈಗ ನಾನು ಹೇಳ್ಕೊಟ್ಟಿರೋದೆಲ್ಲ ನಿಮಗೆ ಸ್ವಲ್ಪ ಈಸಿ ವೇಲಿ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳಿ, ಇನ್ನೊಂದ್ಸಲ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಾಗ it will make easy for you. Next question, what are isomers? How many structural isomer can you draw for pentane? So here the question, what are isomers?
How many structural isomers can you draw for pentane? How many structural isomers? How many structural isomers can you draw for pentane? How many structural isomers can you draw for pentane? What are isomers? How many structural isomer? How many structural isomer can you draw for pentane? Pentane ಗೆ ನೀವು ಎಷ್ಟು structural formula ನ draw ಮಾಡಬಹುದು? Before that, we know what first we have to write what are isomer. Isomer ಅಂದ್ರೆ ಏನು ಅಂತ ಗೊತ್ತಿರಬೇಕು. So what are isomer? Isomers means what? The compound with identical molecular formula but different structure is called isomers. ಯಾವುದು ನನಗೆ compound. The compound having identical molecular formula. Identical molecular formula but different structures. Same molecular formula ನನಗೆ ಸೇಮ್ ಆಗಿರುತ್ತೆ but their structures is what? Different structure ಬರೀಬಹುದು. Formula same but structure ಗಳನ್ನ different ಬರೀತೀನಿ. So different structure. So that we call as what? Isomer. So that we call as what? Isomer. The compound having an identical molecular formula but different structure. So that we call as what? Isomer. That process we call isomerism. Having identical molecular formula but different structure. That process we call isomerism. So now the first part is over. Then my next question, I have to write the how many structural isomers can you draw for pentane? Pentane ಗೆ ನೀವು ಎಷ್ಟು structural isomer ನ draw ಮಾಡಬಹುದು pentane ಅಲ್ಲಿ ಅಂತ question ಇದೆ. So pentane ಅಂತ ತಕ್ಷಣ ಬರ್ಕೊಳ್ಳಿ pentane first write the pentane. Pentane and takshana namage, so we easily you know that ANE belong to an alkane having the general formula CnH2n2. Write the CnH2n plus 2. Cn is N is pent means 5. Pent means 5. C5H2 5 plus 2 means C5H2 5 is at 11. So C5H12 is the molecular formula of pentane. C5H12 is the molecular formula of pentane. Pentane the molecular formula we can easily find out now. So now how to write its structure? ಹೇಗೆ ಇದರ ಸ್ಟ್ರಕ್ಚರ್ ನ ಬರೆಯಕ್ಕೆ ಸಾಧ್ಯ? So first ನಾವು ಕಾಮನ್ ಆಗಿ ಬರೆಯೋಣ. ಒಂದು ಕಾಮನ್ ಸ್ಟ್ರಕ್ಚರ್ ಬರೆಯೋಣ. So how many possibilities are there? C5 1 2 3 4 5 carbon, then write hydrogen. So now once you count whether it is correct or not, how many carbons and how many hydrogen are here. C5 1 2 3 4 5 C5 H12 1 2 3 4 5 6 7 8 9 10 11 12. Totally C5H12 is the one structure of pentane. So there will be a chances is there to write this pentane structure in different way. ಇನ್ನು ಒಂದು ವೇಯಲ್ಲಿ ನಾನು ಇದನ್ನ ಬರೀಬಹುದು, ಸಾಧ್ಯತೆ ಇದೆ. ಹೇಗೆ ಇದನ್ನ ನಾವು ಇನ್ನು ಒಂದು ಮೆಥಡ್ ಇನ್ನು ಒಂದು ವೇಯಲ್ಲಿ ಬರೆಯಕ್ಕೆ ಸಾಧ್ಯ ಆಗುತ್ತೆ. How to write this pentane structure in another form, in another way. ಇದು another ವೇಯಲ್ಲಿ ಇದನ್ನ ನಾವು ಹೇಗೆ ಬರೆಯಕ್ಕೆ ಸಾಧ್ಯ ಇದೆ. So here, see look here 1 2 3. Write this 3 carbon. Got it? Still 2 is there.
only 5 carbon, 1, 2, 3, 4, 5. So this is the one way to write this structure. Howda? Yes. Then write a hydrogen. First terminal, you have to fill the terminals. ಯಾವತ್ತು ಟರ್ಮಿನಲ್ ನ ಫಸ್ಟ್ ಸ್ಯಾಟಿಸ್ಫೈ ಮಾಡಿ ಟೆಟ್ರಾವೈಲೆನ್ಸಿ See, look here now. Make a separate block for this. See, observe this. See this one. See, so this is one method. Right? This means this is one of the structure. Another structure of pentane. This is chances are there to write like this. After this, first you check all it is fully correct or not. How many carbon is here? 5. 1, 2, 3, 4, 5 carbon. 5 carbon. How many hydrogen? 12. 1, 2, 3, 4, 5, 6, 7, 8, 9, 10, 11, 12. Yes, we're fully correct. 12 hydrogen. So this is one of the way to write the different way to write the structure means for this compound, that is pentane. Pentane, this structure, and also you have to change this for this side also. You have to write this one here also. So here, what about its molecular formula? It is having same molecular formula, C5H12, and having different structures. The structure, where its structures are different. The structures are different. You can also write. So you can write this structure here also. Got it? But its molecular formula is same, but it's different, having a different structure. That we call as what? Isomers. That we call as what? Isomers.